ಇಸ್ರೇಲ್, ಅಮೆರಿಕ, ಇರಾನ್ ಮಧ್ಯೆ ಆಗ್ತಾ ಇರೋ ಯುದ್ಧ 29ನೇ ದಿನಕ್ಕೆ ಕಾಲಿಟ್ಟಿದೆ. ತಿಂಗಳು ತುಂಬಿದ್ರೂ ಯುದ್ಧ ಮಾತ್ರ ಮುಗಿಯೋ ಮುನ್ಸೂಚನೆಗಳೇ ಸಿಗ್ತಿಲ್ಲ. ಈ ಯುದ್ಧದಿಂದ ಎದುರಾಗುತ್ತಿರುವಂತಹ ಸವಾಲುಗಳನ್ನು ಭಾರತ ಸಮಗ್ರವಾಗಿ ಎದುರಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ನೋಯ್ಡಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ಯುದ್ಧದ ಪರಿಣಾಮ ಜನರ ಮೇಲೆ ಬೀಳದಂತೆ ಅಗತ್ಯ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಇಸ್ರೇಲ್ಗೆ ಹೋಗಿ ಬಂದ ಮರುದಿನವೇ ಯುದ್ಧ ಘೋಷಣೆಯಾಗಿದೆ. ಇರಾನ್ ಭಾರತದ ಸ್ನೇಹ ರಾಷ್ಟ್ರ, ನಮ್ಮ ಹಡಗುಗಳನ್ನು ಬಿಡ್ತಾ ಇದ್ದಾರೆ, ಇಲ್ಲದಿದ್ರೆ ನಮ್ಮ ಗತಿ ಏನಾಗ್ತಿತ್ತು ಅಂತ ಪ್ರಶ್ನಿಸಿದ್ರು. ಅಷ್ಟೇ ಅಲ್ಲ, ಕಾರ್ಖಾನೆಗಳಿಗೆ ಇಂಧನ ಕೊರತೆ ಹೆಚ್ಚಾಗಿದೆ ಅಂತಾನೂ ಕಿಡಿಕಾರಿದ್ರು. ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ನಡೆಸಿದ ದಾಳಿಯಲ್ಲಿ ಹಿಜ್ಬುಲ್ಲಾ ಬಂಡುಕೋರ ನಾಯಕ ಅಲಿ ಹಸನ್ ಶೈಬ್ ಹತ್ಯೆಯಾಗಿದ್ದಾನೆ. ಅಲ್ ಮನಾರ್ ನೆಟ್ವರ್ಕ್ ಹೆಸರಿನ ಮಾಧ್ಯಮದಲ್ಲಿ ಪತ್ರಕರ್ತ ಸೋಗಿನಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಪತ್ರಕರ್ತನ ಸೋಗಿನಲ್ಲಿದ್ದ ಹಿಜ್ಬುಲ್ಲಾ ಉಗ್ರನನ್ನ ಕೊಂದು ಹಾಕಿದ್ದೀವಿ ಅಂತ ಇಸ್ರೇಲ್ ಸೇನಾಪಡೆ ಮಾಹಿತಿ ಹಂಚಿಕೊಂಡಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 29ನೇ ದಿನ ಪೂರೈಸಿದೆ. ಈ 29 ದಿನದಲ್ಲಿ ಇಲ್ಲಿವರೆಗೂ 3,000ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಇರಾನ್ನಲ್ಲಿ 1,937 ಜನ ಯುದ್ಧಕ್ಕೆ ಬಲಿಯಾಗಿದ್ದಾರೆ. ಇಸ್ರೇಲ್ನಲ್ಲೂ 200ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಅಮೆರಿಕದ 13 ಸೈನಿಕರು ಯುದ್ಧದಲ್ಲಿ ಹತ್ಯೆಯಾಗಿದ್ದಾರೆ. ಲೆಬನಾನ್ನಲ್ಲಿ 200 ಹಿಜ್ಬುಲ್ಲಾ ಬಂಡುಕೋರರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ದಾವಣಗೆರೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಇವತ್ತು ಸಂಧಾನಕ್ಕೆ ಬಂದವರಿಗೆ ಸಾದಿಕ್ ಪೈಲ್ವಾನ್ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಿದ್ರು. ಸಾದಿಕ್ ಪೈಲ್ವಾನ್ಗೆ ಸಚಿವ ಮಲ್ಲಿಕಾರ್ಜುನ್ ಕಬಾಬ್ ತಿನ್ನಿಸಿದ್ರು. ಆಮೇಲೆ ಪಾಯಸ ಮಾತ್ರ ಸೇವಿಸಿದ್ರು. ಇನ್ನು ಭೈರತಿ ಸುರೇಶ್, ಶಾಸಕರಾದ ರಿಜ್ವಾನ್ ಹರ್ಷದ್, ಸಲೀಂ ಅಹಮದ್ ಸೇರಿದಂತೆ ನಾಯಕರೆಲ್ಲ ಭರ್ಜರಿ ಬಾಡೂಟ ಮಾಡಿದ್ರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಬೈ ಎಲೆಕ್ಷನ್ ಪ್ರಚಾರ ಜೋರಾಗಿತ್ತು. ಪ್ರಚಾರದ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಸೋಮವಾರದಿಂದ ಎಂಟ್ರಿ ಆಗಲಿದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ಮಾಡಲಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ 153 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ 2025ನೇ ಸಾಲಿನ ಸಿಎಂ ಪದಕ ಘೋಷಿಸಲಾಗಿದೆ. ಈ ಬಗ್ಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಐಜಿಪಿ ಕಚೇರಿ ಅಧಿಕೃತ ಆದೇಶ ಹೊರಡಿಸಿದೆ. ಏಪ್ರಿಲ್ 2ರಂದು ಬೆಂಗಳೂರಿನಲ್ಲಿ ಪದಕ ಪ್ರದಾನ ನಡೆಯಲಿದೆ. ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಬೆಂಗಳೂರು ಸಜ್ಜಾಗಿದೆ. ಕರಗೋತ್ಸವದ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದರು. ದೇವಸ್ಥಾನದ ಒಳಗಿನ ಖರ್ಚು ವೆಚ್ಚಕ್ಕೆ ಮುಜರಾಯಿ ಇಲಾಖೆ 80ರಿಂದ 90 ಲಕ್ಷ ರೂಪಾಯಿ ನೀಡಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ 1 ಕೋಟಿ ಅನುದಾನ ಸಿಗಲಿದೆ. ಸಿಎಂ, ಡಿಸಿಎಂ ಸಹ ಕರಗೋತ್ಸವಕ್ಕೆ ಬರ್ತಾರೆ ಅಂತ ಮಾಹಿತಿ ನೀಡಿದರು. ಬೆಂಗಳೂರಿನ ಪಿಇಎಸ್ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಮುಸ್ಲಿಂ ವಿದ್ಯಾರ್ಥಿನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ದೇಶಪಾಂಡೆ ವಿರುದ್ಧ ಈ ಆರೋಪ ಕೇಳಿಬಂತು. ಕ್ಲಾಸ್ ರೂಮ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ವಿವಾದ ದೊಡ್ಡದಾಗ್ತಿದ್ದಂತೆ ಪ್ರೊಫೆಸರ್ ಮುರಳೀಧರ್ ಅವರನ್ನ ಅಮಾನತು ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವರ ವೈರಮುಡಿ ಬ್ರಹ್ಮೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಚೆಲುವನಾರಾಯಣ ಸ್ವಾಮಿಗೆ ವಜ್ರಖಚಿತ ಕಿರೀಟವನ್ನು ಧರಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಅಧಿಕಾರಿಗಳು ಹಾಗೂ ಸ್ಥಾನಿಕರ ಸಮ್ಮುಖದಲ್ಲಿ ಪರ್ಖಾವಣೆ ನಡೆದಿದ್ದು, ವೈರಮುಡಿ ಉತ್ಸವ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಸೇರ್ತಿದ್ದಾರೆ. ದೇಶದ ಭದ್ರತೆಗೂ ಪಶ್ಚಿಮ ಬಂಗಾಳದ ಚುನಾವಣೆಗೂ ನಂಟಿದೆ ಅಂತ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೋಲ್ಕತ್ತಾದ ಸಮಾವೇಶದಲ್ಲಿ ಮಾತನಾಡಿದ ಅಮಿತ್ ಶಾ, ಟಿಎಂಸಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದರು. ಟಿಎಂಸಿ 15 ವರ್ಷದ ಆಡಳಿತದಿಂದಾಗಿ ಬಂಗಾಳದಲ್ಲಿ ಒಳನುಸುಳುವಿಕೆ, ಗಡಿ ಅಭದ್ರತೆ ಹಾಗೂ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಕಿಡಿಕಾರಿದರು. ಅಮಿತ್ ಶಾ ಚಾರ್ಜ್ ಶೀಟ್ ಬಿಡುಗಡೆ ಬೆನ್ನಲ್ಲೇ ಟಿಎಂಸಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ರಿಲೀಸ್ ಮಾಡಿದೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ರಾಮನವಮಿ ಮೆರವಣಿಗೆ ವೇಳೆ 2 ಸಮುದಾಯಗಳ ನಡುವೆ ಘರ್ಷಣೆ ನಡೆದಿತ್ತು. ಹಿಂಸಾಚಾರ ಘಟನೆಗೆ ನನ್ನನ್ನ ದೂಷಿಸಬೇಡಿ, ಕೇಂದ್ರ ಸರ್ಕಾರ ನನ್ನ ಎಲ್ಲ ಹಕ್ಕುಗಳನ್ನ ಕಸಿದುಕೊಂಡಿದೆ, ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಬಿಜೆಪಿಯವರನ್ನ ಆಯೋಗ ನೇಮಿಸಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಸರಯೂ ನದಿಯ ದಡದಲ್ಲಿ ನಡೀತಾ ಇದ್ದಂತಹ ಮಹಾಲಕ್ಷ್ಮೀ ನಾರಾಯಣ ಮಹಾಯಜ್ಞದಲ್ಲಿ
ಮಹಾಹುತಿಗೆ ಅರ್ಪಿಸಿದ ತೆಂಗಿನಕಾಯಿ ಸ್ಫೋಟಗೊಂಡು ಅವಘಡ ಸಂಭವಿಸಿದೆ. ಯಜ್ಞಶಾಲೆಯಲ್ಲಿ 1251 ಹವನ ಕುಂಡಗಳನ್ನು ನಿರ್ಮಿಸಲಾಗಿದ್ದು ಹೊತ್ತಿ ಉರಿದಿದೆ. ರಾಮನವಮಿ ಹಿನ್ನೆಲೆ ಉತ್ತರ ಪ್ರದೇಶ ಸಾರಿಗೆ ಸಚಿವ ದಯಾಶಂಕರ್ ಸಿಂಗ್ ಮಹಾಯಜ್ಞ ಹಮ್ಮಿಕೊಂಡಿದ್ದರು. ಮಹಾಯಜ್ಞದಲ್ಲಿ ಉತ್ತರ ಪ್ರದೇಶದ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಉತ್ತರ ಪ್ರದೇಶದ ಜೇವಾರ್ನಲ್ಲಿ ನಿರ್ಮಾಣವಾಗಿರುವ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು. 2014ಕ್ಕೂ ಮೊದಲು ದೇಶದಲ್ಲಿ ಕೇವಲ 74 ವಿಮಾನ ನಿಲ್ದಾಣಗಳಿದ್ವು. ಇವತ್ತು ದೇಶದಲ್ಲಿ 160ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಿವೆ. ನಮ್ಮ ಸರ್ಕಾರ ಸಾಮಾನ್ಯರಿಗೂ ವಿಮಾನ ಪ್ರಯಾಣವನ್ನ ಸುಲಭಗೊಳಿಸಿದೆ ಅಂತ ಮೋದಿ ವಾಗ್ದಾಳಿ ನಡೆಸಿದರು. ನೇಪಾಳದ ನೂತನ ಪ್ರಧಾನಿಯಾಗಿ ಬ್ಯಾಲೆನ್ ಶಾ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರನ್ನ ಬಂಧಿಸಲಾಗಿದೆ. ಜೆನ್ಜಿ ಪ್ರತಿಭಟನೆಯ ವೇಳೆ ಕನಿಷ್ಠ 77 ಜನರ ಸಾವಿಗೆ ಕಾರಣವಾದ ಹಿಂಸಾಚಾರಕ್ಕೆ ಒಲಿ ಕಾರಣ ಅಂತ ಅರೆಸ್ಟ್ ಮಾಡಿದ್ದಾರೆ. ಒಲಿ ಜೊತೆ ಮಾಜಿ ಗೃಹ ಸಚಿವ ರಮೇಶ್ ಲೇಖಕರನ್ನೂ ಬಂಧಿಸಿದ್ದು ಖಂಡಿಸಿ ಪ್ರತಿಭಟನೆ ತೀವ್ರಗೊಂಡಿದೆ. ಐಪಿಎಲ್ 19ನೇ ಆವೃತ್ತಿಯ ಮೊದಲ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸದ್ಯ ಬ್ಯಾಟಿಂಗ್ ಆಡ್ತಿರುವ ಹೈದರಾಬಾದ್ ತಂಡ 16.2 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 162 ರನ್ ಬಾರಿಸಿದೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಗಳೂರು ಹಾಗೂ ಹೈದರಾಬಾದ್ ಪಂದ್ಯ ನೋಡಲು ಗಣ್ಯರ ದಂಡೇ ಹರಿದು ಬರ್ತಾ ಇದೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಸಚಿವ ಭೈರತಿ ಸುರೇಶ್ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪಂದ್ಯ ವೀಕ್ಷಣೆ ಮಾಡ್ತಿದ್ದಾರೆ. ಅದರಲ್ಲೂ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಪಂದ್ಯ ವೀಕ್ಷಣೆ ಮಾಡ್ತಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಶುರು ಮಾಡಿ ಇವತ್ತಿಗೆ ತಿಂಗಳಾಯಿತು. ದಿನೇ ದಿನೇ ಸಮರ ಜೋರಾಗಿ ಹೋಗ್ತಾ ಇದೆಯೋ ಹೊರತು ಕಡಿಮೆ ಆಗ್ತಿಲ್ಲ. ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಇಸ್ರೇಲ್ ಬಾಂಬ್ ಹಾಕಿದೆ. ಇರಾನ್ ಕೂಡ ಇಸ್ರೇಲ್ ರಾಜಧಾನಿಗೆ ಕ್ಷಿಪಣಿ ಹಾರಿಸಿದೆ. ಹೇಗಿತ್ತು ಇವತ್ತಿನ ಘೋರ ಯುದ್ಧ ಅಂತ ತೋರಿಸ್ತೀವಿ ನೋಡಿ. ಮಧ್ಯಪ್ರಾಚ್ಯ ಮಹಾಯುದ್ಧ ಬರೋಬ್ಬರಿ 29 ದಿನ. ಹೆಸರಿಗಷ್ಟೇ ಏಪ್ರಿಲ್ 6ರವರೆಗೆ ಟ್ರಂಪ್ ಕದನ ವಿರಾಮ ಘೋಷಿಸಿದಂತಿದೆ. ಆದರೆ ಆಗಸದಲ್ಲಿ ಯಾವ ವಿರಾಮವೂ ಗೋಚರಿಸುತ್ತಿಲ್ಲ. ಇಸ್ರೇಲ್ ಅಮೆರಿಕಾದಿಂದ ಇರಾನ್ ಮೇಲೆ, ಇರಾನ್ನಿಂದ ಕೊಲ್ಲಿ ರಾಷ್ಟ್ರ ಹಾಗೂ ಇಸ್ರೇಲ್ ಮೇಲೆ ಮಿಸೈಲ್ಗಳು ನುಗ್ಗುತ್ತಲೇ ಇವೆ, ಬೆಂಕಿ ಮಳೆ ಸುರಿಸುತ್ತಲೇ ಇವೆ. ಇರಾನ್ನ ಪರಮಾಣು ಕೇಂದ್ರಗಳು ಟಾರ್ಗೆಟ್. ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರ ಅಟ್ಯಾಕ್. ಯಾವುದೇ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ ಅಂತ ಖುದ್ದು ಒನ್ ಸೈಡೆಡ್ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಆದ್ರೆ ಅದೆಲ್ಲ ಕೇವಲ ಬಾಯಿ ಮಾತು ಅನ್ನೋದು ಗೊತ್ತಾಗಿದೆ. ಇರಾನ್ನ ಪ್ರಮುಖ ಪರಮಾಣು ಕೇಂದ್ರವಾದ ಪರ್ಷಿಯನ್ ಗಲ್ಫ್ ಕರಾವಳಿಯಲ್ಲಿರೋ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ದಾಳಿ ಮಾಡಿವೆ. ರಷ್ಯಾದ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಹಾಗೂ ಇರಾನ್ನ ಏಕೈಕ ವಾಣಿಜ್ಯ ವಿದ್ಯುತ್ ಕೇಂದ್ರವಾಗಿತ್ತು. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಭಾರೀ ಪ್ರಮಾಣದಲ್ಲಿ ದಾಳಿ ಮಾಡಲಾಗಿದೆ. ಇದೀಗ ಉಕ್ರೇನ್ನ ಚೆರ್ನೋಬಿಲ್ ರೀತಿಯ ವಿಕಿರಣ ಸೋರಿಕೆಯ ಆತಂಕ ಎದುರಾಗಿದೆ. ಇರಾನ್ ಮಾತ್ರ ದಾಳಿಯಾಗಿರೋದು ನಿಜ, ಆದರೆ ಪರಮಾಣು ಘಟಕಕ್ಕೆ ಯಾವುದೇ ತೊಂದರೆಯಾಗಿಲ್ಲ ಅಂತ ಹೇಳಿಕೊಂಡಿದೆ. ಮೊಜ್ತಬಾ ಬದುಕಿರೋ ಬಗ್ಗೆ ಟ್ರಂಪ್ ಡೌಟ್. ಇರಾನ್ನ 3554 ಟಾರ್ಗೆಟ್ಗಳು ಬಾಕಿ. ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಇನ್ನೂ 3554 ಟಾರ್ಗೆಟ್ಗಳು ಉಳಿದಿವೆ. ಎಲ್ಲ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ. ಅಲ್ಲದೆ ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ. ಮೊಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿರಬಹುದು ಅಂತ ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. Their anti-aircraft and communications capabilities are totally dismantled and dead. And their leaders are all dead. Other than that, I think they're doing quite well. No, their leaders are dead. Their supreme leader is no longer supreme. He's dead. Son is either dead or in very bad shape because nobody's heard from him. I think he says, just keep me out of this. ಇಸ್ರೇಲ್ ಮೇಲೆ ಇರಾನ್ ಮಾರಕ ದಾಳಿ.
ಯುದ್ಧಕ್ಕೆ ಎಂಟ್ರಿಯಾದ ಯೆಮೆನ್ ಪಡೆ. ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು, ಇನ್ನೂ ಹಲವರಿಗೆ ಗಾಯಗಳಾಗಿದೆ. ಮತ್ತೊಂದೆಡೆ ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮೆನ್ ಕೂಡ ಎಂಟ್ರಿಯಾಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮೆನ್ನ ಹೌತಿ ಪಡೆ ಕ್ಷಿಪಣಿ ದಾಳಿ ಮಾಡಿದೆ. ಆದರೆ ಆ ಕ್ಷಿಪಣಿಗಳನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮೆನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ಮಾಡಿದೆ. ಈ ಮೂಲಕ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅಧಿಕೃತವಾಗಿ ಹೌತಿಗಳು ಮಧ್ಯಪ್ರವೇಶಿಸಿದಂತಾಗಿದೆ. ಇದರಿಂದಾಗಿ ಕೆಂಪು ಸಮುದ್ರದಲ್ಲೂ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಇನ್ನು ನೆರೆಯ ಬಹ್ರೇನ್, ಅಬುದಾಬಿ, ಯುಎಇ ಮೇಲೂ ಇರಾನ್ ಬಿಗ್ ಅಟ್ಯಾಕ್ ಮಾಡಿದೆ. ಬಹ್ರೇನ್ನ ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ದುಬೈ ಮತ್ತು ಅಬುದಾಬಿ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿ ಮಾಡುತ್ತಿದೆ. ಸದ್ಯ ಅಬುದಾಬಿಯಲ್ಲಿ ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನ ಧ್ವಂಸಗೊಳಿಸಲಾಗಿದೆ. ಕೆಝಡ್ ಪ್ರದೇಶದಲ್ಲಿ ಕ್ಷಿಪಣಿಗಳ ಅವಶೇಷ ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ. ಇಸ್ರೇಲ್ ಅಮೆರಿಕಾಗೆ ಇರಾನ್ ಮರ್ಮಾಘಾತ. ಅಮೆರಿಕಾಗೆ ದುಬಾರಿಯಾದ ಟಾಮ್ ಹಾಕ್. ಇಸ್ರೇಲ್ ಮತ್ತು ಅಮೆರಿಕಾಗೆ ಸಮರ್ಥವಾಗಿಯೇ ಇರಾನ್ ಕೌಂಟರ್ ಕೊಡ್ತಿದೆ. ಕಳೆದ 4 ವಾರಗಳಲ್ಲಿ 850ಕ್ಕೂ ಹೆಚ್ಚು ದುಬಾರಿ ಟಾಮ್ ಹಾಕ್ ಮಿಸೈಲ್ಗಳನ್ನ ಅಮೆರಿಕ ಬಳಸಿದೆ. ಇದು ಭಾರಿ ದುಬಾರಿಯಾಗಿದೆ. ಯಾಕಂದ್ರೆ ಅಮೆರಿಕ ವರ್ಷಕ್ಕೆ 90 ಟಾಮ್ ಹಾಕ್ ಕ್ಷಿಪಣಿಗಳನ್ನ ಮಾತ್ರ ಖರೀದಿ ಮಾಡುತ್ತೆ. ಆದ್ರೆ ಕೇವಲ 4 ವಾರಗಳಲ್ಲಿ ಅಮೆರಿಕ ಸೇನೆ 850ಕ್ಕೂ ಹೆಚ್ಚು ಟಾಮ್ ಹಾಕ್ ಮಿಸೈಲ್ಗಳನ್ನ ಬಳಸಿದ್ರು ಇವರು ಊಹಿಸಿದ ಪ್ರಮಾಣದಲ್ಲಿ ಇರಾನ್ಗೆ ಪೆಟ್ಟು ಕೊಡಲು ಸಾಧ್ಯವಾಗಿಲ್ಲ. ಇದು ಪೆಂಟಗಾನ್ ಅಧಿಕಾರಿಗಳ ಆತಂಕಕ್ಕೆ ಕಾರಣವಾಗಿದೆ. ಇರಾನ್ ಬೆನ್ನಿಗೆ ಚೂರಿ ಹಾಕಿದ ಪಾಕ್. ಮತ್ತೊಂದೆಡೆ ಹರ್ಮುಜ್ ಜಲಸಂಧಿ ರಾಜಕೀಯ ತಾರಕಕ್ಕೇರಿದೆ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಮಾಡ್ತೀನಿ ಅಂತ ಹೋಗಿದ್ದ ಪಾಕಿಸ್ತಾನದ ಗೋಮುಖ ವ್ಯಾಘ್ರತನ ಬಯಲಾಗಿದೆ. ವಿಶ್ವದ ತೈಲ ಸಾಗಾಣಿಕೆಗೆ ಪ್ರಮುಖ ಜಲಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯನ್ನ ಮಿತ್ರ ರಾಷ್ಟ್ರಗಳಿಗೆ ಹೊರತಾಗಿ ಇತರರಿಗೆ ಇರಾನ್ ಬಂದ್ ಮಾಡಿತ್ತು. ಪಾಕಿಸ್ತಾನಕ್ಕೆ ವಿಶೇಷ ರಿಯಾಯಿತಿಯನ್ನ ಇರಾನ್ ನೀಡಿತ್ತು. ಇದನ್ನ ಬಳಸಿಕೊಂಡಿರೋ ಪಾಕಿಸ್ತಾನ ತಮ್ಮ ಧ್ವಜ ಹಾಕೊಂಡಿರೋ ಟ್ಯಾಂಕರ್ಗಳನ್ನ ಅಮೆರಿಕಾಗೆ ಕಳಿಸಿದೆಯಂತೆ. ಇದರಿಂದ ಪಾಕಿಸ್ತಾನದ ವಿರುದ್ಧವೂ ಇರಾನ್ ಕೆರಳಿ ನಿಂತಿದೆ. ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಮುಂದಾದರೆ ಇನ್ನಷ್ಟು ದಾಳಿ ಮಾಡ್ತೇವೆ ಎಂದು ಅಮೆರಿಕಕ್ಕೆ ಇರಾನ್ ನೇರ ಎಚ್ಚರಿಕೆ ನೀಡಿದೆ. ಅಮೆರಿಕದ ಪಡೆಗಳು ಖಾರ್ಗ್ ದ್ವೀಪವನ್ನು ಆಕ್ರಮಿಸಿದ್ರೆ ಅವರು ಜೀವಂತವಾಗಿ ಹಿಂತಿರುಗುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಅಮೆರಿಕ ಕೂಡ 20,000 ಸೈನಿಕರನ್ನ ಇರಾನ್ ಒಳಗೆ ನುಗ್ಗಿಸುವ ಸಿದ್ಧತೆಯನ್ನೂ ಮಾಡಿಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ದೇಶದಲ್ಲಿ ಸಂಕಷ್ಟ ತಂದಿಟ್ಟಿದೆ. ಅಡುಗೆಗೆ ಸಿಲಿಂಡರ್ಗಳು ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗಿವೆ. ಈಗ ನೋಡಿದ್ರೆ ಆಟೋಗಳಿಗೂ ಗ್ಯಾಸ್ ಸಿಗ್ತಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡವರು ಸುಲಿಗೆನೂ ಮಾಡ್ತಿದ್ದಾರೆ. ಹೀಗಿದ್ರೂ ಅಧಿಕಾರಿಗಳು ಮಾತ್ರ ಕೈಕಟ್ಟಿ ಕೂತಿದ್ದಾರೆ. ಇನ್ನೊಂದ್ ಕಡೆ ಪ್ರಧಾನಿ ಮೋದಿ ದೇಶದ ಜನತೆ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ವರ್ಷಗಳಾದ್ರೂ ಈ ಯುದ್ಧ ನಿಲ್ಲೋ ಲಕ್ಷಣಗಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೊಲ್ಲಿ ಕಾಳಗದ ಮಧ್ಯೆ ದೇಶದಲ್ಲಿ ಗ್ಯಾಸ್ ಟ್ರಬಲ್ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ಕರ್ನಾಟಕದಲ್ಲಂತೂ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆಯಿಂದ ಜನ ನಲುಗಿ ಹೋಗ್ತಿದ್ದಾರೆ. ಕೇಂದ್ರ ಸರ್ಕಾರ ಜನರಿಗೆ ಸಮಸ್ಯೆ ಆಗ್ತಿಲ್ಲ ಅಂತಿದೆ. ಆದರೆ ಏಜೆನ್ಸಿಗಳ ಕಳ್ಳಾಟ, ಅಧಿಕಾರಿಗಳ ಎಡವಟ್ಟಿಗೆ ಈಗಲೂ ಜನ ಸಿಲಿಂಡರ್ಗಳಿಗಾಗಿ ಕ್ಯೂ ನಿಲ್ತಿದ್ದಾರೆ. ಇದರ ಮಧ್ಯೆನೇ ಆಟೋ ಚಾಲಕರಿಗೂ ಸಿಎನ್ಜಿ ಸಮಸ್ಯೆ ಶುರುವಾಗಿದೆ. ಪ್ರತಿ ಸಾರಿ ರೇಟ್ ಹೆಚ್ಚಿ ಆಗ್ತಾನೆ ಸರ್, ಕಡಿಮೆ ಆಗ್ತಾ ಇಲ್ಲ ಸರ್. ಹೀಗೆ ಮಾಡಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಹೆಂಗೆ? ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲ ಅಂದ್ರೆ ಬಾಡಿಗೆ ಹೊಡಿತೀರಿ. 25 ರೂಪಾಯಿ ಒಂದು ಲೀಟರ್ ಗ್ಯಾಸ್ ರೇಟ್ ಅಂತಂದ್ರೆ ಯಾವ ಪರಿಸ್ಥಿತಿ ಹೆಂಗೆ ಜೀವನ ನಡೆಸೋದು ಇವಾಗ? ಬೆಂಗಳೂರಲ್ಲಿ ಆಟೋಗಳನ್ನೇ ನಂಬಿ ಬದುಕು ಸಾಗಿಸ್ತಾ ಇದ್ದವರಿಗೆ ಸಿಎನ್ಜಿ ಪ್ರಾಬ್ಲಮ್ ಶುರುವಾಗಿದೆ. ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಗ್ಯಾಸ್, ಗೋ ಗ್ಯಾಸ್, ಸೂಪರ್ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಎಲ್ಪಿಜಿ ಕೊರತೆಯಿಂದ ಸಿಎನ್ಜಿ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ಇವಾಗ 60 ರೂಪೀಸ್ ಇದ್ದಿದ್ದು ಇವಾಗ 85 ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಸರ್?
ನಮ್ಮದು ಯಾರೂ ಎಕ್ಸ್ಟ್ರಾ ಕೊಡಲ್ಲ, ನಾವೇ ಕಷ್ಟಪಡ್ತಾ ಇರೋರು. ಬಾಡಿಗೆ ಗಾಡಿ ಇಟ್ಕೊಂಡಿದ್ದೀವಿ, ಅದು ಅವ್ರು ಕೊಡಬೇಕು, ಗ್ಯಾಸ್ ಹಾಕ್ಸ್ಬೇಕು. ನಾವು ಹೆಂಗೆ ರೊಟೇಷನ್ ಮಾಡೋದು ಹೇಳಿ? ಈಗ ಒಂದು 20 ಬಂಕ್ ಇದ್ರೆ ನಮಗೆ ಸಿಗ್ತಾ ಇರೋದ್ರಲ್ಲಿ 1 ಬಂಕಲ್ಲಿ 2 ಬಂಕಲ್ಲಿ ಅಷ್ಟು ಸಿಗ್ತಾ ಇರೋದು, ಪ್ರತಿಯೊಂದು ಬಂಕಲ್ಲೂ ಸಿಗ್ತಾ ಇಲ್ಲ. ಮತ್ತು ಇಂಡಿಯನ್ ಅದರಲ್ಲಿ ಕರೆಕ್ಟಾಗಿ ತೋರಿಸ್ತಿದೆ. ಒಬ್ಳಿಗೆ ತೊಂದರೆ, ಮನೆಗೆ ಎಸ್ಕೊಂಡು ತೊಂದರೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೆಂಗೋ ಬರ್ತಾರೆ, ಬರೋರು ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಧಾರವಾಡದಲ್ಲಿ ಮತ್ತೆ ಆಟೋಗಳಿಗೆ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಧಾರವಾಡದಲ್ಲಿರುವ 5 ಸಿಎನ್ಜಿ ಬಂಕ್ಗಳ ಪೈಕಿ 4 ಬಂಕ್ಗಳು ಬಂದ್ ಆಗಿದೆ. ಸಿಎನ್ಜಿ ಸಿಗುವ ಒಂದೇ ಒಂದು ಬಂಕ್ನಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿದೆ. ದಿನವಿಡೀ ನಿಂತರೂ ಗ್ಯಾಸ್ ಸಿಗ್ತಿಲ್ಲ. ಆಟೋ ಚಾಲಕರ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದೇ ಕಡೆ ಐತಿ ಈಗ ಸದ್ಯಕ್ಕೆ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ ಧಾರವಾಡದಾಗ. ಇಲ್ಲಿ ಪಾಳೆ ಹಸ್ಕೊಂಡು ನಿಂತ್ರೆ ಮುಂದೆ ನಾವು ದುಡಿಬೇಕಂದ, ಇದನ್ನು ಮಾಡಬೇಕಂದ ಅದನ್ನು ಗೌರ್ಮೆಂಟ್ ಬಗೆಹರಿಸ್ಬೇಕಂಗೆ. ಬಾಡಿಗೆ ಬಂದು ಎಲ್ಲಿ ಹೊಡಿತೀರಿ? ಬಾಡಿಗೆ ಇಟ್ಟು ಬಿಟ್ಟರೆ ನಿಂತು ಹೊಡಿಬೇಕು ನಾವು. ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲದ್ರೆ ಬಾಡಿಗೆ ಎಲ್ಲಿ ಹೊಡಿತೀರಿ? ಮತ್ತು ಬೆಳಗ್ಗಿನ ಸಂಜೆ ಮಟ್ಟ ಪಂಪ್ ಬಂದ್ ಮಾಡ್ತಾರೆ, ಗ್ಯಾಸ್ ರೇಟ್ ಜಂಪ್ ಮಾಡ್ಕೊಂಡು ಹೊಂಟಾರೆ. ಇದ್ದ ಕಡೆ ಹಚ್ಕೊಂಡು ಕುಂತು ಪಾಳೆ ಹಚ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಈಗ 61 ರೂಪಾಯಿ ಐತ್ರಿ. ಈಗ ಕೆಲವೊಂದು ಕಡೆ 85 ರೂಪಾಯಿ ಮಾಡ್ಯಾರ, 90 ರೂಪಾಯಿ ಮಾಡ್ಯಾರ. ಇಲ್ಲಿ 71 ರೂಪಾಯಿ ಐತಿ ಈಗ $1. ಮಧ್ಯಪ್ರಾಚ್ಯದಲ್ಲಿ ನಿರಂತರ ಯುದ್ಧ ಹಿನ್ನೆಲೆ ಕಲಬುರಗಿಯಲ್ಲಿ ಎಲ್ಪಿಜಿಗಾಗಿ ಪರದಾಟ ಮುಂದುವರೆದಿದೆ. ಎಲ್ಪಿಜಿಗಾಗಿ ಕಲಬುರಗಿಯಲ್ಲಿ ಜನರು ನಿತ್ಯ ಪರದಾಡ್ತಿದ್ದಾರೆ. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಬಡಾವಣೆಯ ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ವಾರಗಟ್ಟಲೆ ಅಲೆದ್ರೂ ಸಿಲಿಂಡರ್ ಸಿಗ್ತಿಲ್ಲ ಎಂದು ಗ್ರಾಹಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಟೋಗಳಿಗೆ ಸಿಎನ್ಜಿ ಸಿಗ್ತಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಗ್ಯಾಸ್ ಬಂಕ್ಗಳು ಪ್ರತಿ ಲೀಟರ್ಗೆ 53 ರೂಪಾಯಿ ಇದ್ದ ದರವನ್ನು 100 ರೂಪಾಯಿವರೆಗೂ ಏರಿಸಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆ ಗಮನಕ್ಕೂ ತಂದಿದ್ರೂ ಸಮಸ್ಯೆ ಬಗೆಹರಿದಿಲ್ಲ ಅಂತ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದವರು ಕಿಡಿಕಾರಿದ್ರು. ಒಂದು ಕಡೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಭೀಕರವಾಗ್ತಾ ಹೋಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಪ್ರಧಾನಿ ಮೋದಿ ಉತ್ತರ ಪ್ರದೇಶದಲ್ಲಿ ಮಾತಾಡಿದ್ರು. ಇಡೀ ಜಗತ್ತೇ ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಾಗಿ ಭಾರತೀಯರೆಲ್ಲ ಶಾಂತಿಯಿಂದ, ಧೈರ್ಯದಿಂದ ಒಗ್ಗಟ್ಟಾಗಿ ಸಮಸ್ಯೆ ಎದುರಿಸೋಣ ಅಂತ ಹೇಳಿದ್ರು. मैं आज आप सभी जनता जनार्दन से फिर कहूंगा, हमें शांत मन से, धैर्य के साथ, एकजुटता के साथ मिलजुल करके इस संकट का सामना करना है. ये पूरे विश्व में परेशानी पैदा करने वाला संकट है. हमें अपने देश की सबसे ज्यादा चिंता करने है और यही हम भारतीयों की सबसे बड़ी ताकत है. ನಾನು ನನ್ನದು ಎನ್ನುವ ಕಾರಣಕ್ಕೆ ಈ ಯುದ್ಧ ವರ್ಷಗಳಾದ್ರೂ ನಿಲ್ಲಲ್ಲ ಎಂದ ಮೋಹನ್ ಭಾಗವತ್. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮಕ್ಕೆ ಬಂದಿದ್ದರು. ಶ್ರೀ ಕ್ಷೇತ್ರ ಯಡೂರು ಕಾಡದೇವರ ಮಠದ ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಇದೇ ಸಮಾವೇಶದಲ್ಲಿ ಮಾತಾಡಿದ ಮೋಹನ್ ಭಾಗವತ್, ನಾನು ನನ್ನದು ಎನ್ನುವ ಕಾರಣಕ್ಕೆ ಯುದ್ಧ ನಡೆಯುತ್ತದೆ. ಈ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳಿಲ್ಲ ಅಂತ ಭವಿಷ್ಯ ನುಡಿದರು. ईरान, इसराइल और अमेरिका की जो लड़ाई चल रही है वो उतनी पुरानी नहीं है, लेकिन उतनी पुरानी हो जाएगी क्या, इसका खतरा तो लगता है सब. और कारण क्या है? मैं और मेरा इतना ही देखना. एक बार अमेरिका के वकील मुझे मिलने के लिए आए. बेचारे मुझे मिलकर चले गए, उसका समाचार छपा तो उनकी नौकरी चली गई. अमेरिका और भारत की दोस्ती होनी चाहिए, तो बिल्कुल होनी चाहिए. भारत तो सबकी दोस्ती चाहता है. ಇರಾನ್ ಇಸ್ರೇಲ್ ಯುದ್ಧ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಅಲ್ಲಿಯವರೆಗೂ ಸಿಲಿಂಡರ್ ಸಂಕಷ್ಟ, ಆಟೋ ಗ್ಯಾಸ್ಗೆ ಒದ್ದಾಟ ತಪ್ಪಿದ್ದಲ್ಲ. ಜಗತ್ತಿನ ಅನೇಕ ದೇಶಗಳಲ್ಲಿ ಈಗಾಗಲೇ ಪೆಟ್ರೋಲ್, ಡೀಸೆಲ್ ಬೆಲೆನೂ ಏರಿಸಿದ್ದಾರೆ. ಆದರೆ ಭಾರತದಲ್ಲಿ ಸಮಸ್ಯೆ ಇದ್ರೂ ಸರ್ಕಾರ ಯಾವುದೇ ಬೆಲೆ ಏರಿಕೆ ಮಾಡಿಲ್ಲ. ಆದರೂ ಏಜೆನ್ಸಿಗಳು, ಬಂಕ್ಗಳೇ ಬೆಲೆ ಏರಿಕೆ ಮಾಡಿಕೊಂಡು ದಂಧೆ ಶುರು ಮಾಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಕಡಿವಾಣ ಹಾಕೋ ಕೆಲಸ ಮಾಡ್ತಿಲ್ಲ ಅನ್ನೋದೇ ಬೇಸರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಬ್ಬರ ರಂಗೇರಿದೆ. ಕ್ಯಾಂಪೇನ್ನಲ್ಲಿ ಮಾತಿನ ವಾಗ್ಯುದ್ಧ, ಜಿದ್ದಿನ ಸಮರ ಜೋರಾಗಿದೆ. ದಾವಣಗೆರೆಯಲ್ಲಿ ಪ್ರಚಾರದ ಅಖಾಡಕ್ಕೆ ಪ್ರದೀಪ್ ಈಶ್ವರ್ ಇಳಿದಿದ್ದು ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರ ಮಾಡುತ್ತಿದ್ದು ಸೋಮವಾರದಿಂದ ಸಿಎಂ ಪ್ರಚಾರಕ್ಕೆ ಇಳಿಯೋದು ಬಹುತೇಕ ಫೈನಲ್ ಆಗಿದೆ.
ಇಷ್ಟು ದಿನ ತಣ್ಣಗಿದ್ದ ಉಪಚುನಾವಣೆಯ ಬಿಸಿ ಈಗ ಕಾದ ಕಾವಲಿಯಂತಾಗೋದಕ್ಕೆ ಶುರುವಾಗಿದೆ. ಮಾತಿನ ವಾಗ್ಯುದ್ಧ, ಜಿದ್ದಾಜಿದ್ದಿನ ಸಮರ, ನಾನಾ ನೀನಾ ಅನ್ನೋ ಪೈಪೋಟಿ, ಇದೆಲ್ಲದರ ಮಧ್ಯೆ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ. ಬಾಗಲಕೋಟೆಗಿಂತ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಎಲ್ಲರ ಹಾಟ್ ಸ್ಪಾಟ್ ಆಗಿದೆ. ಯಾಕಂದ್ರೆ ಬಂಡಾಯ ತಣ್ಣಗಾದ್ರೂ ಒಳಗೊಳಗೆ ಆತಂಕ ಕಾಡ್ತಾನೆ ಇದೆ. ಹೀಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ದಾರೆ. ಪೈಲ್ವಾನರ ಕುಸ್ತಿಗೆ ಬ್ರೇಕ್ ಹಾಕಲಾಗಿದ್ದು ಪ್ರದೀಪ್ ಈಶ್ವರ್ ಹಂಗಾಮ ಎಬ್ಬಿಸಿದ್ದಾರೆ. ಪೈಲ್ವಾನ್ ಮನವೊಲಿಸುವಲ್ಲಿ ಕೈಪಡೆ ಸಕ್ಸಸ್. ತಣ್ಣಗಾಯಿತು ಬಂಡಾಯ, ಮುಸ್ಲಿಮರ ನಡೆಯೇ ನಿಗೂಢ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಕಾಂಗ್ರೆಸ್ ನಾಯಕರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಕಗ್ಗಂಟಾಗಿ ಕಾಡ್ತಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಬಂಡಾಯ ಅಭ್ಯರ್ಥಿ ಪೈಲ್ವಾನರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬುದ್ಧಿ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಎದ್ದಿದ್ದ ಬಂಡಾಯಕ್ಕೆ ಮದ್ದರಿಯೋ ಕೆಲಸ ಮಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಾದಿಕ್ ಪೈಲ್ವಾನ್ ಮನೆಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಭೈರತಿ ಸುರೇಶ್, ರಿಜ್ವಾನ್ ಹರ್ಷದ್ ಪೈಲ್ವಾನ್ ಜೊತೆ ಮಾತುಕತೆ ನಡೆಸಿದ್ದು ಚುನಾವಣಾ ಪ್ರಚಾರದ ಬಗ್ಗೆ ರಣತಂತ್ರ ರೂಪಿಸಿದ್ದಾರೆ. ಅವ್ರ ಹುಟ್ಟದಿಂದ ಕಾಂಗ್ರೆಸ್ ಪಕ್ಷ, ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ಅವ್ರು ನಿಂತಿದ್ದಾರೆ, ಯಾವಾಗೂ ಇರ್ತಾರೆ ಮುಂದಕ್ಕೆ. ಒಂದೇ ಮನೆಯವರು ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು, ಆದರೂ ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸ್ತಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಗನ ಪರ ಅಖಾಡಕ್ಕಿಳಿದಿದ್ದಾರೆ. ಮಾವನ ಕ್ಷೇತ್ರದಲ್ಲಿ ಮಗನನ್ನ ಗೆಲ್ಲಿಸುವುದಕ್ಕೆ ಪಣತೊಟ್ಟಿದ್ದು ಊರೂರಲ್ಲೂ ಪ್ರಚಾರ ಶುರು ಮಾಡಿದ್ದಾರೆ. ಹೋದಲ್ಲೆಲ್ಲ ಒಳ್ಳೆ ಬೆಂಬಲ ಸಿಗ್ತದೆ, ಗೆಲುವು ನಮ್ಮದೇ ಎಂದಿದ್ದಾರೆ. ಜನಸೇವೆ ಮಾಡಬೇಕು ನಮ್ಮ ಕುಟುಂಬದಿಂದ ಅಂತ ಬದ್ಧತೆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಮಗೆ. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಹಂಗಾಮ. ದಾವಣಗೆರೆಯಲ್ಲಿ ಇವತ್ತು ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕನ ಸವಾಲು ಸ್ವೀಕರಿಸಿ ಬಂದ ಶಾಸಕ ಪ್ರದೀಪ್ ಈಶ್ವರ್ ಬೆಣ್ಣೆನಗರಿಯಲ್ಲಿ ತೊಡೆತಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಪ್ರದೀಪ್ ಈಶ್ವರ್ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದರು. ಹೀಗಾಗಿ ಕಮಲ ನಾಯಕ ಅಜಯ್ ಕುಮಾರ್ ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಸವಾಲ್ ಎಸೆದಿದ್ರು. ಇದನ್ನ ಪ್ರತಿಷ್ಠೆಯಾಗಿ ತಗೊಂಡ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಾಮುಖಿ ಆಗ್ತಿದ್ದಂತೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಯಿತು. ಪ್ರದೀಪ್ ಈಶ್ವರ್ಗೆ ಪೊರಕೆ ಹಾಗೂ ಚಪ್ಪಲಿ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಇನ್ನು ಕಾಂಗ್ರೆಸ್ ನಾಯಕರು ಹಂಗಾಮ ಮಾಡ್ತಿದ್ರೆ ಬಿಜೆಪಿ ಅಭ್ಯರ್ಥಿ ಮಾತ್ರ ಸೈಲೆಂಟ್ ಆಗಿ ಮತಬೇಟೆಯಾಡ್ತಿದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಬೆಳಗ್ಗೆಯಿಂದಲೇ ಅಖಾಡಕ್ಕಿಳಿದಿದ್ದು ಕ್ಷೇತ್ರದ ಮಹಾರಾಜಪೇಟೆ, ಚೌಕಿಪೇಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರಚಾರ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲೂ ಜೋರಾಗಿದೆ ರಣತಂತ್ರ. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಬಿಜೆಪಿ ಸ್ಪರ್ಧಿಗಳು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ಒಂದು ಹೆಜ್ಜೆ ಮುಂದಿದ್ದಂತೆ ಕಾಣುತ್ತದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಶ್ರೀರಾಮುಲು, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ಬೊಮ್ಮಾಯಿ, ಪಿ ರಾಜೀವ್ ಸೇರಿದಂತೆ ಹಲವರು ಪ್ರಚಾರ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಸಚಿವ ತಿಮ್ಮಾಪುರ ಹಾಗೂ ಸತೀಶ್ ಜಾರಕಿಹೊಳಿ ಬಿಟ್ರೆ ಬೇರೆ ಯಾರೂ ಕಾಣಿಸ್ತಿಲ್ಲ. ಅಲ್ಲದೆ ಲಿಂಗಾಯತ ಮತ ಸೆಳೆಯುವುದರಲ್ಲಿ ಕಾಂಗ್ರೆಸ್ ನಾಯಕರು ಹಿಂದೆ ಬಿದ್ದಿದ್ದಾರೆ ಅನ್ನೋ ಮಾತು ಕೇಳಿಬರುತ್ತದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಂಬಿ ಪಾಟೀಲ್, ಬಾಗಲಕೋಟೆಯಲ್ಲಿ ನಮ್ಮ ಸ್ಥಳೀಯ ನಾಯಕರಿದ್ದಾರೆ. ನಂಜಯ್ಯನ ಮಠ, ವಿಜಯಾನಂದ ಕಾಶಪ್ಪ ಸೇರಿದಂತೆ ಹಲವು ಲಿಂಗಾಯತ ನಾಯಕರಿದ್ದಾರೆ. ಹೀಗಾಗಿ ಎಲ್ಲ ಮತ ನಮಗೆ ಎಂದಿದ್ದಾರೆ. ಬಾಗಲಕೋಟೆನಲ್ಲಿ ಕೂಡ ನಾವು ಗೆಲ್ತೀವಿ. ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಒಟ್ನಲ್ಲಿ ಉಪಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದ್ದು ಗೆಲುವಿನ ಪತಾಕೆ ಯಾರ ಪಾಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಸಾಂಸ್ಕೃತಿಕ ನಗರಿ ಅಂತ ಕರೆಸಿಕೊಳ್ಳೋ ಮೈಸೂರು ಮಾದಕ ವಸ್ತುಗಳ ತವರೂರಾಗ್ತಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಮಹಾರಾಷ್ಟ್ರ ಹಾಗೂ ದಿಲ್ಲಿ ಪೊಲೀಸರ ದಾಳಿ ಬೆನ್ನಲ್ಲೇ ಮೈಸೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಇನ್ನೊಂದು ಕಡೆ ಇಡೀ ದೇಶಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದವನನ್ನು ಮೈಸೂರಲ್ಲೇ ಬಂಧಿಸಲಾಗಿದೆ. ಸುಮಾರು 48 ಕೆಜಿಯಷ್ಟು ಡ್ರಗ್ಸ್ ವಶಪಡಿಸಿಕೊಂಡಿದ್ದೀವಿ. ಮಾದಕ ವಸ್ತುಗಳ ಸ್ವರ್ಗ ಆಗ್ತಿದ್ಯಾ ಮೈಸೂರು? 12 ಕೋಟಿ ಮೌಲ್ಯದ ಡ್ರಗ್ಸ್ ಪ್ಯಾಕ್ ಮಾಡ್ತಿದ್ದವರು ಅಂದರ್. ಹುಣಸೂರು ತಾಲೂಕಿನ ರತ್ನಪುರಿ ದಾಸನಪುರ ಮಧ್ಯೆ ತೋಟದ ಮನೆಯೊಂದಿದೆ. ಇದೇ ತೋಟದ ಮನೆಯಲ್ಲೇ ಭಾರೀ ಪ್ರಮಾಣದ ಸಿಂಥೆಟಿಕ್ಸ್ ಡ್ರಗ್ಸ್ ಪ್ಯಾಕೆಟ್ ರೆಡಿ ಮಾಡ್ತಿದ್ರು.
ಹುಣಸೂರು ನಗರದ ಇರ್ಫಾನ್ ಎಂಬಾತನೇ ಮುಂದೆ ನಿಂತುಕೊಂಡು ಈ ದಂಧೆ ನಡೆಸುತ್ತಿದ್ದ. ಖಚಿತ ಮಾಹಿತಿ ಕಲೆ ಹಾಕಿದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಯಾವಾಗ ಪೊಲೀಸರು ಬಂದ್ರೋ ಆರೋಪಿಗಳೆಲ್ಲ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾರೆ. ಆದರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಖಾಕಿ ಪಡೆ 10 ಕಿಲೋಮೀಟರ್ ದೂರ ಚೇಸಿಂಗ್ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇತ್ತೀಚೆಗೆ ಬಂದವರು ಅವರು 22ನೇ ತಾರೀಕು ಆ ಒಂದು ಪ್ಲೇಸ್ಗೆ ಬಂದವರು. ಸೊ 4-5 ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ಇದನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ರೇಡ್ ಮಾಡಿದ್ವಿ. ಇದರಲ್ಲಿ 7 ಕೆಜಿಯಷ್ಟು ಫೈನಲ್ ಪ್ರಾಡಕ್ಟ್ ಸಿಕ್ಕಿದೆ. ಅದರ ಜೊತೆಗೆ ಇನ್ನು 41 ಕೆಜಿಯಷ್ಟು ಇನ್ನೇನು ಇದನ್ನು ರೆಡಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿದ್ವಿ. ಹುಣಸೂರಲ್ಲಿ ಡ್ರಗ್ಸ್ ಪ್ಯಾಕ್ ಮಾಡ್ತಿದ್ದ ಖದೀಮರು ಇದನ್ನ ಅನ್ಯ ರಾಜ್ಯಕ್ಕೆ ಸಪ್ಲೈ ಮಾಡಲು ಪ್ಲಾನ್ ಮಾಡ್ತಿದ್ರಂತೆ. ಆದ್ರೆ ಪೊಲೀಸರು ಎಂಟ್ರಿ ಕೊಡ್ತಿದ್ದಂತೆ ಖದೀಮರ ಜಂಗಾಬಲವೇ ಅಡಗಿ ಹೋಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ಡ್ರಗ್ಸ್ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಪೊಲೀಸರು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂದ್ರು. ಈ ಒಂದು ಗಾಂಜಾ ಅಫೀಮ್ನಿಂದ ಯುವ ಜನರು ಮಾದಕ ದ್ರವ್ಯ ವಸ್ತುಗಳ ಸೇವನೆಯಿಂದ ಹಾಳಾಗೋದನ್ನು ತಪ್ಪಿಸೋದಕ್ಕೆ ಇನ್ನು ವಾರ್ಫುಟ್ ಮ್ಯಾನರ್ ಕರ್ನಾಟಕ ಗೌರ್ಮೆಂಟು ಹೋಮ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ವಿ ಹ್ಯಾವ್ ಟು ವೀಡ್ ಔಟ್. ದೇಶವ್ಯಾಪಿ ಬಾಂಬ್ ಸ್ಫೋಟಿಸೋದಾಗಿ ಬೆದರಿಕೆ ಮೇಲ್. ದೆಹಲಿ ಪೊಲೀಸರಿಂದ ಮೈಸೂರಲ್ಲಿ ಆರೋಪಿ ಅರೆಸ್ಟ್. ಹೌದು, ನಿನ್ನೆ ರಾತ್ರಿ ದೆಹಲಿಯಿಂದ ಬಂದಿದ್ದ ವಿಶೇಷ ಪೊಲೀಸರ ತಂಡ ಮೈಸೂರಿನಲ್ಲಿ ಶ್ರೀನಿವಾಸ್ ಅನ್ನೋ ಆರೋಪಿಯನ್ನ ಬಂಧಿಸಿದೆ. ದೇಶದ ಸರ್ಕಾರಿ ಕಚೇರಿಗಳು, ಶಾಲೆಗಳು ಹಾಗೂ ನ್ಯಾಯಾಲಯಗಳಲ್ಲಿ ಬಾಂಬ್ ಸ್ಫೋಟಿಸೋದಾಗಿ ಇಮೇಲ್ ಕಳಿಸಿದ್ದು ಈತನೇ ಅಂತ ಗೊತ್ತಾಗಿದೆ. ಮೈಸೂರಿನ ಪ್ರತಿಷ್ಠಿತ ಬೃಂದಾವನ ಬಡಾವಣೆ 2ನೇ ಹಂತದ 6ನೇ ಕ್ರಾಸ್ನಲ್ಲಿರುವ ಮನೆಯಲ್ಲಿ ಆರೋಪಿ ಇದ್ದ. ದೆಹಲಿ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಸ್ಥಳೀಯ ವಿವಿಪುರಂ ಪೊಲೀಸ್ ಠಾಣೆಯ ಸಹಕಾರದಿಂದ ದಿಢೀರ್ ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿ ದೆಹಲಿಗೂ ಕರ್ಕೊಂಡು ಹೋಗಿದ್ದಾರೆ. ಆರೋಪಿ ಬಳಿ ಇದ್ದ ಹಲವು ಸಿಮ್ ಕಾರ್ಡ್ಗಳು, ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಿದ್ದಾರೆ. ಡ್ರಗ್ಸ್ ತಯಾರಿಸೋ ಕಾರ್ಖಾನೆಗಳು ಹುಟ್ಟುಕೊಂಡಿವೆ. ಮಹಾರಾಷ್ಟ್ರ ಪೊಲೀಸರು ಮೈಸೂರಲ್ಲೇ ಆಪರೇಷನ್ ನಡೆಸಿ ಡ್ರಗ್ಸ್ ಜಾಲ ಭೇದಿಸಿದ್ರು. ದೆಹಲಿ ಪೊಲೀಸರು ಡ್ರಗ್ಸ್ ಜಾಲವನ್ನ ಮೈಸೂರಲ್ಲಿ ಪತ್ತೆ ಮಾಡಿದ್ರು. ಈಗ ಮೈಸೂರು ಪೊಲೀಸರು ಮಾದಕ ದಂಧೆಕೋರರನ್ನ ಹಿಡಿದಿದ್ದಾರೆ. ಈಗ ದೇಶದ ಭದ್ರತೆಗೆ ಬೆದರಿಕೆ ಹಾಕಿದ್ದ ಆರೋಪಿನೂ ಮೈಸೂರಲ್ಲಿ ಲಾಕ್ ಆಗಿದ್ದಾನೆ. ಒಟ್ನಲ್ಲಿ ಸಾಂಸ್ಕೃತಿಕ ನಗರಿ, ಸ್ವಚ್ಛ ನಗರಿ ಮೈಸೂರು ಈಗ ಖದೀಮರು, ದಂಧೆಕೋರರಿಗೆ ಅಡ್ಡೆಯಾಗ್ತಿರೋದು 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ KS, ನ್ಯೂಸ್ 18 ಮೈಸೂರು.